ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಸ್ ಟೈಮ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಗೊತ್ತು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ ಹೀಗಿದೆ: ರಾಮನ ಬಿಲ್ಲು ಬಾಣದಂತೆ ನಿರ್ಮಾಣವಾದ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಉತ್ತರ ಪ್ರದೇಶ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ವೀಕ್ಷಕರೇ, ಆಂಧ್ರ ಪ್ರದೇಶದ ಹೈದರಾಬಾದ್ನಲ್ಲಿ ನಾವು ಈ ಒಂದು ರಾಮನ ಬಿಲ್ಲು ಬಾಣದಂತೆ ಇರುವ ದೇವಾಲಯವನ್ನು ನೋಡಬಹುದು. ಈ ಎರಡನೆಯ ಪ್ರಶ್ನೆ ಹೀಗಿದೆ: ಸುಟ್ಟ ಗಾಯಗಳ ಕಡಿಮೆ ಮಾಡಲು ಏನನ್ನು ಬಳಸಬಹುದು? ಆಪ್ಷನ್ ಎ ಬೇವಿನ ಎಣ್ಣೆ, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಸೂರ್ಯಕಾಂತಿ, ಆಪ್ಷನ್ ಡಿ ಕೊಬ್ಬರಿ ಎಣ್ಣೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತುಪ್ಪ. ಹೌದು ಸ್ನೇಹಿತರೆ, ತುಪ್ಪ ಮನುಷ್ಯನ ಚರ್ಮದ ಹೊಳಪನ್ನು ಹೆಚ್ಚು ಮಾಡುವುದರಲ್ಲಿ ಅತಿ ಉಪಯುಕ್ತ. ಹಾಗಾಗಿ ಸುಟ್ಟ ಕಲೆಗಳಿಗೆ ತುಪ್ಪ ಹಚ್ಚುವುದು ತುಂಬ ಸೂಕ್ತವಾಗಿರುತ್ತದೆ. ಮೂರನೆಯ ಪ್ರಶ್ನೆ: ಮುಖದಲ್ಲಿ ಬೇಡವಾದ ಕೂದಲು ತೆಗೆದುಹಾಕಲು ಮುಖಕ್ಕೆ ಏನನ್ನು ಹಾಕಬೇಕು? ಆಪ್ಷನ್ ಎ ವೀಳ್ಯದೆಲೆ, ಆಪ್ಷನ್ ಬಿ ಹೂವಿನ ದಳ, ಆಪ್ಷನ್ ಸಿ ಪಟಕ, ಆಪ್ಷನ್ ಡಿ ಜೇನುತುಪ್ಪ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪಟಕ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಮುಖದಲ್ಲಿ ತುಂಬ ಹೆಚ್ಚು ಕೂದಲುಗಳಿದ್ದರೆ ನೀವು ಗೂಗಲ್ನಲ್ಲಿ ಪಟಕ ಎಂದು ಸರ್ಚ್ ಮಾಡಿ. ಗೂಗಲ್ನಲ್ಲಿ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತವೆ. ಆ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ. ನಾಲ್ಕನೆಯ ಪ್ರಶ್ನೆ: ಚೂಯಿಂಗಮ್ ಅಗಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಜ್ಞಾಪಕ ಶಕ್ತಿ, ಆಪ್ಷನ್ ಬಿ ಒಸಡುಗಳು ಗಟ್ಟಿ, ಆಪ್ಷನ್ ಸಿ ಮೆದುಳಿಗೆ ರಕ್ತ ಸಂಚಾರ, ಆಪ್ಷನ್ ಡಿ ಮೂಳೆಗಳ ಬಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಹೌದು ಫ್ರೆಂಡ್ಸ್, ಚೂಯಿಂಗಮ್ಮನ್ನು ದಿನನಿತ್ಯ ಅಗಿಯುತ್ತಿದ್ದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ಒಸಡುಗಳು ಗಟ್ಟಿಯಾಗುತ್ತವೆ, ಮೆದುಳಿಗೆ ರಕ್ತ ಸಂಚಾರ ಸುಲಭವಾಗುತ್ತದೆ, ಮೂಳೆಗಳು ಕೂಡ ಬಲಗೊಳ್ಳುತ್ತದೆ. ಹಾಗಾಗಿ ಪ್ರತಿನಿತ್ಯ ಒಂದು ಚೂಯಿಂಗಮ್ ಅಗಿಯುವುದು ನಮ್ಮ ಆರೋಗ್ಯಕ್ಕೆ ಕೂಡ ಅತಿ ಮುಖ್ಯವಾಗಿರುತ್ತದೆ ಎಂದು ಹೇಳಬಹುದು. ಐದನೆಯ ಪ್ರಶ್ನೆ: ಆನೆಯ ಬಾಯಿಯಲ್ಲಿ ಒಟ್ಟು ಎಷ್ಟು ಹಲ್ಲುಗಳಿರುತ್ತವೆ? ಆಪ್ಷನ್ ಎ 13 ಹಲ್ಲುಗಳು, ಆಪ್ಷನ್ ಬಿ 26 ಹಲ್ಲುಗಳು, ಆಪ್ಷನ್ ಸಿ 20 ಹಲ್ಲುಗಳು, ಆಪ್ಷನ್ ಡಿ 28 ಹಲ್ಲುಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 26 ಹಲ್ಲುಗಳು. ಹೌದು ವೀಕ್ಷಕರೇ, ಆನೆ ನೋಡಲು ದಪ್ಪ ಇದ್ದರೂ ಕೂಡ ಆನೆಗಳಿಗೆ ಹಲ್ಲು ಸಂಖ್ಯೆ ಕಡಿಮೆ ಇರುತ್ತದೆ. ಒಟ್ಟು ಆನೆಗಿರುವ ಹಲ್ಲುಗಳ ಸಂಖ್ಯೆ 26. ಫ್ರೆಂಡ್ಸ್, ಇದೇ ರೀತಿ ಒಂದು ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.